ಹೋಳಿಗೆ ಸಾಂಬಾರು ಅಥವಾ ಕಟ್ಟಿನ ಸಾಂಬಾರು ಮಾಡೋಕ್ಕೆ ಯಾವುದೇ ತರಕಾರಿ ಕೂಡ ಬೇಕಾಗಲ್ಲ. ಅದಕ್ಕೆ ಬೇಕಾಗಿರೋದು ಕೇವಲ ಒಣಮೆಣಸಿನಕಾಯಿ ಮತ್ತೆ ಮಸಾಲಾ ಪದಾರ್ಥ ಮತ್ತೆ ಒಂದು ಟೊಮೊಟೊ ಮತ್ತೆ ಒಂದು ಈರುಳ್ಳಿ ಇದ್ರೆ ಸಾಕು. ಆ ಸಾಂಬಾರನ್ನ ಮಾಡಬಹುದಾಗಿದೆ. ಇವಾಗ ಫಸ್ಟ್ ಅಲ್ಲಿ ಏನೇನು ಬೇಕಂತ ನೋಡೋಣ ಬನ್ನಿ. ಫಸ್ಟ್ ಅಲ್ಲಿ ಒಣಮೆಣಸಿನಕಾಯಿ, ಆಮೇಲೆ ಚಕ್ಕೆ, ಮೊಗ್ಗು, ಆಮೇಲೆ ಮೆಣಸು, ಜೀರಿಗೆ, ಒಂದು ಟೊಮೊಟೊ, ಆಮೇಲೆ ಒಂದು ಈರುಳ್ಳಿನ ತಗೊಂಡು ಹಚ್ಕೋಬೇಕೆಲ್ಲ. ಟೊಮೊಟೊ ಮತ್ತು ಈರುಳ್ಳಿನ ನಿಮ್ಗೆ ಹೆಂಗೆ ಅನ್ಕೊಳಕ್ಕೆ ಹಂಗೆ ಹಚ್ಕೋಬೇಕು. ಇವಾಗ ಒಣಮೆಣಸಿನಕಾಯಿ ಇದಾವಲ್ಲ ಅದನ್ನು ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಈಗ ನಿಮಗೆ ಒಟ್ಟು ಒಂದು ಅದ ನೋಡ್ಕೊಂಡು ಹುರ್ಕೋಬೇಕು. ಹುರ್ಕೊಂಡಾಗುತ್ತಾಳೆ ನೆಕ್ಸ್ಟು ಇವನ್ನ ಹುರ್ಕೋಬೇಕು. ಇವಾಗೇನು ಚಕ್ಕೆ, ಮೊಗ್ಗು, ಮೆಣಸು, ಜೀರಿಗೆ ಇದಾವಲ್ಲ ಅವನ್ನ ತೀರಾ ಸೀಸ್ಬಾರ್ದು. ಸಿಹಿಂಗೆ ಉರಿಬಾರ್ದು, ಒಂದು ಅದ ಬರೋ ತನಕ ನಾವು ಹುರಿಬೇಕು, ಚೆನ್ನಾಗಿ ಹುರ್ಕೋಬೇಕಿದು. ನೋಡಿ ಹುರಿತಾ ಇದ್ದೀನಿ ನಾನು. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಒಂದು ಟೊಮೊಟೊ ಮತ್ತು ಈರುಳ್ಳಿನ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವನ್ನ ಚೆನ್ನಾಗಿ ಒಂದು ಅದ ಬರೋ ತನಕ ಹುರಿತಾ ಇದ್ದೆ ನೋಡಿ. ಈಗ ಈ ಥರ ಹುರ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಎಲ್ಲ ಹುರ್ಕೊಂಡಾದ್ಮೇಲೆ ಮೆಣಸಿನಕಾಯಿ, ಜೀರಿಗೆ, ಚಕ್ಕೆ, ಮೊಗ್ಗು, ಜೀರಿಗೆ ಮತ್ತು ಮೆಣಸು ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲವನ್ನು ಹುರ್ಕೊಂಡಾದ್ಮೇಲೆ ಇವನ್ನೆಲ್ಲ ನೆಕ್ಸ್ಟು ಏನು ಮಾಡಬೇಕಂದ್ರೆ ಮಿಕ್ಸಿಗೆ ಹಾಕೋಬೇಕು. ಇವನ್ನೆಲ್ಲ ರುಬ್ಬಬೇಕಾಗುತ್ತೆ. ಇವಾಗ ನಾನು ಇವಕ್ಕೆಲ್ಲ ಮಿಕ್ಸಿ ಹಾಕ್ಯಂತೀನಿ ನೋಡಿ. ಈಗ ಮಿಕ್ಸಿನ ಸ್ವಲ್ಪ ಖಾರದ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಅದ್ರ ಜೊತೆ ನಾವು ಇವಾಗ ಏನೇನು ಈರುಳ್ಳಿ, ಟೊಮೊಟೊ, ಆಮೇಲೆ ಅವು ಮಸಾಲೆ ಪದಾರ್ಥ ಇದ್ದಾವಲ್ಲ, ಚಕ್ಕೆ, ಮೊಗ್ಗು, ಜೀರಿಗೆ, ಕಾಳು ಮೆಣಸು ಅವೆಲ್ಲ ಇದ್ವಲ್ಲ ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಇದು ಮೆಣಸಿನಕಾಯಿ ಹಾಕ್ಕೊಂಡು ಹುರಿದು ಮಿಕ್ಸಿ ಹಾಕೋಬೇಕಿಲ್ಲ. ಇವಾಗ ಸಣ್ಣಕ್ಕೆ ಮಿಕ್ಸಿ ಇವಾಗ ಆಯ್ತು. ಈಗ ಮಿಕ್ಸಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಗ ಹೆಸ್ರಿಗೆ ಇಡ್ಬೇಕು ನೋಡ್ರಿ. ಈಗ ಒಂದು ಪಾತ್ರೆ ತಗೊಂಡು ಇವಾಗ ಬಿಸಿನೀರು ಕಾಯ್ಸಕ್ಕೆ ಇಡ್ಬೇಕು. ಈಗ ಅದು ಚೆನ್ನಾಗಿ ಮಾಡಬೇಕು ಸ್ನೇಹಿತರೆ. ಚೆನ್ನಾಗಿ ಮಾಡಿದ್ಮೇಲೆ ಒಂದು ಕಪ್ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ತಗೊಳ್ರಿ. ಆ ಬೇಳೆ ಏನಕ್ಕೆ ಬರ್ತಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದು ಅಷ್ಟೊಂದು ಬೇಳೆ ಏನಕ್ಕಂತ ನೋಡಿ. ಬಿಸಿನೀರು ಕಾಯ್ತು. ಈಗ ಒಳ್ಳೆ ನೀರು ಮಾಡ್ತಾ ಇದೆ. ಆ ಮೊಳಕಾರ ಒಂದು ಕಪ್ಪು ಬೇಳೆ ಹಾಕಿದ್ದೀನಿ. ಯಾಕೆ ಅಷ್ಟೊಂದು ಬೇಳೆ ಅಂತ ಯಾಕೆ ಕೇಳ್ಬೋದು, ಅದು ಅದೇ ಬೇಳೆಯಿಂದ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೋಳಿಗೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ ಚೆನ್ನಾಗಿ ಕುದಿದ್ದಾವೆ ಈಗ ಬೇಳೆ. ಚೆನ್ನಾಗಿ ಕುದಿಸ್ಕೋಬೇಕು. ಹೋಳಿಗೆ ಇದೇ ಬೇಳೆನ ನಾನು ನೆಕ್ಸ್ಟ್ ಹೋಳಿಗೆ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ ನೋಡಿ. ಇವಾಗ ಚೆನ್ನಾಗಿ ಒಂದು ಕಡೆ ಡಿವೈಡ್ ಮಾಡ್ಕೊಂಡೆ. ಇವಾಗ ಬೇಳೆ ಬಸ್ತಿರೋದು ನೀರೆಲ್ಲ ಒಂದು ಕಡೆ ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಡೆ ನೋಡಿ. ಇವಾಗ ಬೇಳೆ ಬಸ್ತಿರೋದು ನೀರು ಇದೆಯಲ್ಲ ಇದರಿಂದ ನಾವು ಈಗ ಸಾಂಬಾರು ಮಾಡ್ತಿರೋದು. ಈಗ ಇದೇ ನೀರನ್ನ ಈಗ ಎಲ್ಲ ಚೆನ್ನಾಗಿ ಕುದಿಸಿ ಇದಕ್ಕೆ ಇವಾಗ ಏನು ಅವಾಗ ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಹುರ್ಕೊಂಡು ಮಿಕ್ಸ್ಗೆ ಹಾಕ್ಕೊಂಡ್ವಲ್ಲ ಅದಕ್ಕೆ ಇವಾಗ ನೋಡಿ ಇವಾಗೆಲ್ಲ ಮಳ್ತಾ ಇದೆ. ಅದು ಇವಾಗೇನು ಬೇಳೆ ಸಾಂಬಾರ್ದು ನೀರಿತ್ತಲ್ಲ ಅದಕ್ಕೆ ಈಗ ಮಳಿಸ್ತಾ ಇದ್ದೀನಿ. ಇವಾಗ ಮಳಿಸಿ ಆದಮೇಲೆ ಇವಾಗ ನೋಡಿ ಇವಾಗೇನು ಮಿಕ್ಸಿ ಹಾಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಡಂಪ್ ಮಾಡಬೇಕು. ಅದನ್ನು ಇದಕ್ಕೆ ಹಾಕ್ಬೇಕು ನೋಡಿ. ಈಗ ಹಾಕ್ತಾಯಿದ್ದೀನಿ. ಈಗ ಆ ಬೇಳೆ ನೀರು ಮಾಡ್ತಾ ಇತ್ತು, ಇವಾಗ ಹಾಕಿದೆ ನೋಡಿ. ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಇದು ಮಾಡಿದೆ. ಬೇಳೆ ನೀರಿಗೆ ಇವಾಗ ಇದನ್ನ ಹಾಕಿ ಚೆನ್ನಾಗಿ ಇದು ಮಾಡ್ಬೇಕು. ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಗಂಟು ನೀರು ಬೀಳ್ತಾವಂತ ತಿರುಗಾಡ್ತಿದ್ದೀನಿ ನೋಡಿ. ಈಗ ಚೆನ್ನಾಗಿ ಸಾಂಬಾರು ಕುದಿದೆಯಲ್ಲ. ಈಗ ನೆಕ್ಸ್ಟ್ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಒಗ್ಗರಣೆ ಕೊಟ್ಟಾದಮೇಲೆ ಸಾಂಬಾರು ಕುದೀತಿರೋ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಾದಮೇಲೆ ಸ್ವಲ್ಪ ಕುದಿಸಿ ಸ್ವಲ್ಪ ಅದಕ್ಕೆ ಹುಳಿ ಬಿಟ್ಬಿಟ್ರೆ ಆಯಿತು. ಹುಳಿ ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ರೆ ಸಾಂಬಾರು ಪ್ರಿಪೇರ್ ಆದಂಗೆ ಸ್ನೇಹಿತರೆ. ನೋಡಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಾಡ್ತಾಯಿದ್ದೆ ನೋಡಿ. ಇವಾಗೆಲ್ಲ ಸಾಂಬಾರೆಲ್ಲ ಕಂಪ್ಲೀಟ್ ರೆಡಿ ಆಯಿತು ನೋಡಿ. ಈಗ ಇಷ್ಟೇ ಸ್ನೇಹಿತರೆ, ಯಾವುದೇ ತರಕಾರಿ ಇಲ್ಲದಲೇ ಸಾಂಬಾರು ಮಾಡುವ ವಿಧಾನ ಇದು. ನಮ್ಮ ಕಡೆ ಕಟ್ಟಿನ ಸಾರು ಮತ್ತು ಅಥವಾ ಹೋಳಿಗೆ ಸಾರು ಅಂತ ಕರೀತಾರೆ. ಇದನ್ನು ಹಬ್ಬ ಹರಿದಿನಗಳಲ್ಲಿ ಈ ಸಾಂಬಾರು ನಾವು ಜಾಸ್ತಿ ಮಾಡ್ತೀವಿ ಸ್ನೇಹಿತರೆ. ನಿಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ.